ಹಿರಿಯ ಪತ್ರಕರ್ತ ರಾಘವೇಂದ್ರ ಕಾಂಚನ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಾಘವೇಂದ್ರ ಕಾಂಚನ್ ಅವರೇ ನಮಸ್ಕಾರ. ನಮಸ್ಕಾರ. ಎಸ್ ಜಾನಕಿ ಅವರ ನೆನಪನ್ನ ಮೆಲುಕು ಹಾಕೊಳ್ತಾ ಇದ್ದೀವಿ. ತಾವು ಅವರನ್ನ ಕಂಡ ಹಾಗೆ ಯಾವ ವಿಚಾರಗಳಲ್ಲಿ ಅವ್ರನ್ನ ನೆನಪಿಸ್ಕೊಳ್ತೀರಿ ಈ ಸಂದರ್ಭದಲ್ಲಿ? ಎಸ್ ಜಾನಕಿ ಅವರದ್ದೇ ಒಂದು ಯುಗ ಕನ್ನಡ ಸಿನಿಮಾ ರಂಗದ ಇತಿಹಾಸದಲ್ಲಿ, ಕನ್ನಡದ ಭಕ್ತಿಗೀತೆಗಳ ನೆನಪಲ್ಲಿ ಮತ್ತು ಕನ್ನಡದ ಭಾವಗೀತೆಗಳಿಗೂ ಕೂಡ ಅವರು ಧ್ವನಿಯನ್ನ ಕೊಟ್ಟದ್ದು. ನಿಮ್ಗೆ ನೆನಪಿರ್ಬೋದು, ಆ ಕಾಲದಲ್ಲಿ ಅಂದ್ರೆ 70ರ ದಶಕದಲ್ಲಿ ಕನ್ನಡಿಗರ ಬಹುತೇಕ ಬೆಳಗು ಆರಂಭ ಆಗ್ತಿದ್ದೇ ಎಸ್ ಜಾನಕಿ ಅವರ ಧ್ವನಿಯಲ್ಲಿ. ಗಜಮುಖನೆ ಗಣಪತಿಯೇ ನಿನಗೆ ವಂದನೆ ಅಂತ. ಇನ್ನೊಂದ್ ಕಡೆ PBS ಅವರದ್ದು ಶರಣು ಶರಣಯ್ಯ ಇದ್ರೆ ಎಸ್ ಜಾನಕಿ ಅವರ ಈ ಹಾಡು. ಹೀಗೆ ಇದು ಸುಮಾರು 70ರಿಂದ 90ರ ದಶಕದ ತನಕವೂ ಕರ್ನಾಟಕದ ಪ್ರತಿ ಬೆಳಗು ಕೂಡ ಎಸ್ ಜಾನಕಿ ಅವರಿಂದನೇ ಬೆಳಗು. ಅಲ್ಲಿಯ ನಂತರ ಅವರು ಸಿನಿಮಾಗಳಲ್ಲಿ ಬಹುತೇಕವಾಗಿ ಎಲ್ಲಾ ನಾಯಕಿಯರಿಗೂ ಅವರು ಧ್ವನಿಯಾದದ್ದು ನಾವು ಕೇಳ್ತೀವಿ. ಮತ್ತೆ ತುಂಬಾ ವರ್ಸಟೈಲಿಟಿ ಹಾಡುಗಳನ್ನ ಹಾಡಿದಂತಹ ಗಾಯಕಿ ಎಸ್ ಜಾನಕಿ ಅವರು. ಅವರ ಇಳಿ ವಯಸ್ಸಿನಲ್ಲಿಯೂ ಕೂಡ ತುಂಬಾ ರಸಿಕತೆಯ ಗೀತೆಗಳನ್ನು ಹಾಡಿದ್ದಾರೆ. ಮತ್ತು ಅವರು ಶಾಸ್ತ್ರೋಕ್ತವಾಗಿ ಅಷ್ಟು ಪರಿಣಿತರಲ್ಲದೆ ಇದ್ರೂ ಕೂಡ ಅತ್ಯಂತ ಕ್ಲಿಷ್ಟವೆನಿಸುವಂತಹ ಶಿವ ಶಿವ ಎನ್ನದ ನಾಲಿಗೆ ಏಕೆ ಎನ್ನುವಂತಹ ಹಾಡುಗಳನ್ನು ಕೂಡ ಕನ್ನಡಕ್ಕಾಗಿ ಹಾಡಿದವರು. ಬಹುತೇಕವಾಗಿ PB ಶ್ರೀನಿವಾಸ್ ಹೇಗೆ ಕನ್ನಡದ ಒಂದು ಭಾಗವೇ ಆದರೂ ಎಸ್ ಜಾನಕಿ ಅವರು ಕೂಡ ಕನ್ನಡಿಗರ ಹೃದಯದ ಒಂದು ಭಾಗವೇ ಆಗಿದ್ದಾರೆ ಅಂತ. ಈಗ ರಾಘವೇಂದ್ರ ಕಾಂಚನ್ ಅವರೇ, ತಾವು ಕೂಡ ಇವಾಗ ಹಿರಿಯ ಪತ್ರಕರ್ತರು. ಎಸ್ ಜಾನಕಿ ಅವರ ಜೊತೆ ತಾವು ಭೇಟಿ ಮಾಡಿದಾಗ ಅಥವಾ ಅವರ ಧ್ವನಿಯಲ್ಲಿ ಕೇಳಿದಂತೆ ಯಾವ ಹಾಡನ್ನ ಈ ಸಂದರ್ಭದಲ್ಲಿ ಮೆಲುಕು ಹಾಕೊಳ್ತೀರಿ? ಕಾರಣ ಏನಂದ್ರೆ ಸಾಕಷ್ಟು ಗೀತೆಗಳಿದೆ, 48,000ಕ್ಕೂ ಹೆಚ್ಚು ಗೀತೆಗಳು, ಕನ್ನಡದಲ್ಲಿ ಹೆಚ್ಚು ಗೀತೆಗಳನ್ನ ಅವರು ಹಾಡಿರುವಂಥದ್ದು. ನನಗೆ ಅವರದ್ದು ತುಂಬಾ ಇಷ್ಟ ಆಗುವ ಗೀತೆ ನಗು ಎಂದಿದೆ ಅಂತ, ಪಲ್ಲವಿ ಚಿತ್ರದ ಆ ಗೀತೆ, ಮತ್ತೆ ನಗುವ ನಯನ. ಈ ಎರಡು ಗೀತೆಗಳು ನನಗೆ ಪರ್ಸನಲಿ ಅವ್ರದ್ದು ತುಂಬಾ ಇಷ್ಟ. ಅದನ್ನ ಬಿಟ್ಟರೆ ಗಗನವು ಎಲ್ಲೋ ಭೂಮಿಯು ಎಲ್ಲೋ, ಪುಟ್ಟಣ ಕಣಗಾಲ್ ಅವರ ಬಹುತೇಕ ಸಿನಿಮಾದ ಎಲ್ಲಾ ಗೀತೆಗಳು ಅವರು ಹಾಡಿರುವಂತದ್ದು. ಮತ್ತೆ ಕನ್ನಡದ ಭಾವಗೀತೆಗಳಲ್ಲಿ ಅದನ್ನು ಸಿನಿಮಾ ಮಾಡಿದಾಗ ದೀಪವು ನಿನ್ನದೇ ಗಾಳಿಯು ನಿನ್ನದೇ ಈ ಗೀತೆಯನ್ನು ಕೂಡ ಅವರು ಹಾಡಿದ್ದು. ಇದು ನನ್ನ ಪರ್ಸನಲ್ ಫೇವರೇಟ್ ಸಾಂಗ್ಸ್. ಹೇಗೆ ಸಾಧ್ಯ ಆಗುತ್ತೆ ಈ ತರ ಗಡಿಯನ್ನ ಬಿಟ್ಟು, ಭಾಷಾ ಗಡಿಯನ್ನ ಬಿಟ್ಟು? ಈಗ ಆಂಧ್ರ, ಕರ್ನಾಟಕ ಇಲ್ಲಿ ಅಕ್ಕಪಕ್ಕ ಓಕೆ, ಆದರೆ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಬೇಕು ಅಂದ್ರೆ ಅದಕ್ಕೆ ನಿಜವಾಗ್ಲೂ ದೈವ ಸಂಕಲ್ಪ ಇರಲೇಬೇಕು ಅಂತೀರಿ ರಾಘವೇಂದ್ರ ಕಾಂಚನ್? ಅವರೇ ಹೇಳ್ಕೊಂಡ ಹಾಗೆ ಅವರದ್ದು ಶಾಸ್ತ್ರೋಕ್ತವಾಗಿ ಅವರು ಕಲಿತೆ ಇಲ್ದಿದ್ರು ಕೂಡ ಅವರಿಗೆ ಒಲಿದದ್ದು ಅಷ್ಟೂ ಕೂಡ ಒಂದು ದೇವರ ಒಂದು ಕರುಣೆ ಅಂತ. ಅವರು ಒಂದು ಮಲಯಾಳಂನ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಅವರು ಇದನ್ನ ನೆನ್ಪು ಮಾಡ್ಕೋತಾರೆ. 2 ರಾಗಗಳ ಮಿಶ್ರಣ ಇರುವಂತಹ ಶಿವ ಶಿವ ಎನ್ನದ ನಾಲಿಗೆ ಈ ಹಾಡು ತುಂಬಾ ಕ್ಲಿಷ್ಟ ಆಗಿತ್ತು. ಇದು ನನಗೆ ಗೊತ್ತಿರುವ ಸಂಗೀತದ ಅರಿವಿನಿಂದ ನಾನು ಹಾಡ್ಲಿಕ್ಕೆ ಆ ಹೊತ್ತಿನಲ್ಲಿ ಸಾಧ್ಯವೇ ಇಲ್ಲ. ಆದ್ರೆ ಅದು ಯಾವ ದೇವ ಪ್ರೇರಣೆಯೋ ಕಾಣೆ ಅದನ್ನ ನಾನು ಹಾಡ್ತೀನಿ ಅಂತ ಹೇಳ್ತಾರೆ. ಅವರೆಲ್ಲರೂ ಆಶ್ಚರ್ಯಭರಿತರಾಗಿ ಆ ಸಂಗೀತ ಕಾರ್ಯಕ್ರಮದಲ್ಲಿ ಆ ಸಾಂಗ್ ಅನ್ನ, ಅಂದ್ರೆ ಕನ್ನಡ ಸಾಂಗ್ ಅನ್ನ ಪ್ಲೇ ಮಾಡ್ತಾರೆ. ಪ್ಲೇ ಮಾಡಿ ಎಲ್ಲ ಪಾರ್ಟಿಸಿಪೆಂಟ್ಸು, ಜಡ್ಜು, ಅವತ್ತಿನ ಚಿತ್ರ ಅವರು ಕೂಡ ಅವತ್ತಿನ ಗೆಸ್ಟ್ ಆಗಿರ್ತಾರೆ, ಅವರೆಲ್ಲರೂ ಕೇಳಿ ಆ ಕಾಲದಲ್ಲಿಯೇ ಎಸ್ ಜಾನಕಿ ಅವರು ಈ ರೀತಿಯಾಗಿ ಹಾಡಿದ್ದನ್ನ, ಅದು ಒಂದು ಕ್ಲಾಸಿಕಲ್ ಬೇಸ್ ಆಗಿರುವಂತ ಒಂದು ಸಾಂಗ್ ಅನ್ನ ಹಾಡಿದ್ದನ್ನ ಕೇಳಿ ಆಶ್ಚರ್ಯಚಕಿತರಾಗ್ತಾರೆ. ಅದೆಲ್ಲವೂ ಕೂಡ ಒಂದು ಪ್ರೇರಣೆ. ಪ್ರಾಯಶಃ ಅವರಿಗೆ ಆ ದೇವರ, ಆ ಸರಸ್ವತಿಯ ಒಂದು ಆಶೀರ್ವಾದ ಇಲ್ಲದೆ ಹೋಗಿದ್ರೆ ಅದು ಇಷ್ಟು ರೀತಿಯಾಗಿ, ಇಷ್ಟು ಮಾಧುರ್ಯಪೂರ್ಣವಾಗಿ ಮತ್ತು ಇಷ್ಟು ಲಾಲಿತ್ಯಪೂರ್ಣವಾಗಿ ಅವರು ಇಷ್ಟೊಂದು ಗೀತೆಗಳನ್ನ ಆ ಪರಿಯಾಗಿ ಪ್ರಸ್ತುತಪಡಿಸ್ಲಿಕ್ಕೆ ಸಾಧ್ಯ ಆಗೋದು ಕಾರಣ. ಮತ್ತೆ ಎಸ್ ಜಾನಕಿ ಅವರ ರೀಪ್ಲೇಸ್ ಅಂತ ಖಂಡಿತ ಇಲ್ಲ. ನಂತರ ಚಿತ್ರಮ್ಮ ಅವರು ತುಂಬಾ ಹಾಡುಗಳನ್ನ ಅಷ್ಟೇ ಮಧುರವಾಗಿ ಹಾಡಿದ್ರು ಕೂಡ ಜಾನಕಿ ಅವರ ಕೊರಳಿನಲ್ಲಿ ಹೊರಬಂದಂತಹ ಅಷ್ಟೂ ಗೀತೆಗಳು ಕೂಡ ಪ್ರಾಯಶಃವೆಲ್ಲವೂ ಅಮರ ಗೀತೆಗಳು. ಕನ್ನಡದ ಮನಸ್ಸುಗಳು, ಅದರಲ್ಲೂ 70, 80, 90ರ ದಶಕದಲ್ಲಿ ಕೇಳಿದ ಕೇಳುಗರಿಗೆ ಯಾವ ಕಾಲಕ್ಕೂ ಅದು ಅಮರ ಗೀತೆಗಳು. ಮತ್ತು ದಕ್ಷಿಣ ಭಾರತದ ಬಹುತೇಕ ಭಾಷೆಗಳಲ್ಲಿ ಅವರು ಹಾಡಿದ್ರಿಂದ ಅವರ ಗೀತೆ ಪ್ರತಿದಿನವೂ ಪ್ರತಿ ಕ್ಷಣವೂ ಎಲ್ಲಾದ್ರೂ ಒಂದು ಕಡೆ ಅಂದ್ರಣಿಸ್ತಾನೆ ಇರುತ್ತೆ ಅನ್ನೋದನ್ನು ಸತ್ಯ.
ರಾಘವೇಂದ್ರ ಕಾಂಚನ್ ಅವರೇ, ಈಗ 48,000 ಗೀತೆಗಳು ಅಂದರೆ ವರ್ಷಕ್ಕೆ 365 ದಿನ. TS ನಾಗಾಭರಣ ಅವರು ಹೇಳ್ತಾ ಇದ್ರು, ಒಂದು ದಿನಕ್ಕೆ 12-13 ಹಾಡುಗಳನ್ನು ಹಾಡುವಂಥ ಶಕ್ತಿ ಸಾಮರ್ಥ್ಯ ಜಾನಕಮ್ಮನವ್ರಿಗೆ ಇತ್ತು. ಅವರ ಕರ್ತವ್ಯ ಬದ್ಧತೆ ಬಗ್ಗೆ ಹೇಳ್ತಾ ಇದ್ರು. ಒಂದೇ ಟೇಕ್ನಲ್ಲಿ ಅವರು ಹಾಡನ್ನು ಹೇಳ್ತಾ ಇದ್ರು. ಅದಕ್ಕೆ ತಯಾರಿಯನ್ನು ಪೂರ್ವವಾಗೇ ಮಾಡ್ಕೊಂಡು ಬಂದು ಚಿತ್ರತಂಡದ ಮೇಲೆ ಯಾವುದೇ ಬರ್ಡನ್ಗಳನ್ನು ಹಾಕ್ತಾ ಇರಲಿಲ್ಲ ಅವರು ಅಂತ. ಅದು ಆ ಕಾಲದಲ್ಲಿ ಬಹುತೇಕ ಕಲಾವಿದರ ಬದ್ಧತೆಯೇ ಇದು. ನಾವು ಇತ್ತೀಚೆಗೆ ಮಾತಾಡ್ತಾ ಇದ್ವಿ, ರಾಜ್ಕುಮಾರ್ 89 ಅನ್ಸುತ್ತೆ, ರಾಜ್ಕುಮಾರ್ ಅವರದ್ದು ಒಂದೇ ವರ್ಷ 16 ಸಿನಿಮಾ ರಿಲೀಸ್ ಆಗುತ್ತೆ. ಒಂದು ಸಿನಿಮಾಕ್ಕೆ 35-40 ದಿವಸ ಶೂಟಿಂಗ್ ತಗೊಂಡ್ರು, ದಿನದ 2 ಶಿಫ್ಟ್ ಕೆಲಸ ಮಾಡ್ಬೇಕಾಗತ್ತೆ. ಹಾಗೆ SP ಬಾಲಸುಬ್ರಹ್ಮಣ್ಯ, ಹಾಗೆ ಲತಾ ಮಂಗೇಶ್ಕರ್, ಹಾಗೆ S ಜಾನಕಿ ಅವರು ಕೂಡ. ನೀವು 48,000 ಗೀತೆಗಳನ್ನ ಪ್ರಾಯಶಃ ನಮ್ಮ ಉಳಿದ ಜೀವನದಲ್ಲಿ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಅವರು ಹಾಡಿದ್ದಾರೆ ಅಂದ್ರೆ ಅದು ಅವರ ಕಮಿಟ್ಮೆಂಟ್. ಅಂದ್ರೆ ನನಗೊಂದು ಯಶಸ್ಸು ಸಿಕ್ತು, ನಾನೀಗ ಪೀಕ್ ಲೆವೆಲ್ ಇದ್ದೀನಿ, ನನಗೆ ಒಂದಷ್ಟು ಆಯ್ಕೆಗಳಿದೆ, ಇದ್ಯಾವುದೂ ಅಲ್ಲ. ನಿನಗೆ ಬಂದ ಅವಕಾಶವನ್ನ ಕಣ್ಣಿಗೆ ಒತ್ತುಕೊಂಡು ಹಾಡಿದ್ದು ಆ ಕಾಲದ ಸೂಪರ್ ಸ್ಟಾರ್ಗಳ ಬದ್ಧತೆ. ಅದು ಪ್ರಾಯಶಃ ಆ ಕಾಲದಲ್ಲಿಯೇ ಅದು ಸಾಧ್ಯ ಅಂತ ಅನ್ಸುತ್ತೆ. ಆ ಕಾಲದ ಚಿತ್ರರಂಗಕ್ಕೆ ದುಡಿದ ಬಹುತೇಕರಲ್ಲಿ ಆ ಬದ್ಧತೆ ಇತ್ತು. ಜಾನಕಿ ಅಮ್ಮನವರಲ್ಲಿ ಕೂಡ ಅಂಥದ್ದೊಂದು ಬದ್ಧತೆಯನ್ನ ಅವರ ಸಂಖ್ಯೆಯೇ ಹೇಳುತ್ತೆ ಅನ್ನೋದು ಸ್ಪಷ್ಟ. ಕೆಲಸ ನಮ್ಮದು, ಫಲ ದೇವರಿಚ್ಛೆ. ರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿದೆ, ಹಲವಾರು ರಾಜ್ಯಗಳ ರಾಜ್ಯ ಪ್ರಶಸ್ತಿಗಳು ಜಾನಕಮ್ಮನ ಅವರ ಬತ್ತಳಿಕೆಯಲ್ಲಿ ಬಂದಿದೆ, ಸೇರಿದೆ. ಬಟ್ ಪದ್ಮಭೂಷಣವನ್ನು ನಯವಾಗಿ ಅವರು ತಿರಸ್ಕರಿಸಿದ್ರು ರಾಘವೇಂದ್ರ ಕಾಂಚನ್. ನೋಡಿ, ಇದನ್ನ ಪತ್ರಕರ್ತರಾಗಿ ನೀವು ಮಾತನಾಡಲೇಬೇಕಾದಂತ ವಿಚಾರ. ಅವರಿಗೆ ಅವರು 4 ಬಾರಿ ರಾಷ್ಟ್ರ ಪ್ರಶಸ್ತಿಯನ್ನು ತೆಗೆದುಕೊಂತಾರೆ ಗಾಯನಕ್ಕಾಗಿ. ಸುಮಾರು 30ಕ್ಕೂ ಹೆಚ್ಚು ಬಾರಿ ರಾಜ್ಯ ಪ್ರಶಸ್ತಿ, ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನ ಅತ್ಯುತ್ತಮ ಹಿನ್ನೆಲೆ ಗಾಯನಕ್ಕಾಗಿ ತಗೊಳ್ತಾರೆ. ಆದ್ರೆ ಈ ಭಾರತದಲ್ಲಿ ಪದ್ಮಶ್ರೀ ಅನ್ನೋದು ಒಂದು ಅತ್ಯುನ್ನತ ಗೌರವಗಳಲ್ಲಿ ಒಂದು. ನನ್ನ ಪ್ರಕಾರ ಅದಕ್ಕಿಂತಲೂ ಹೆಚ್ಚಿನ ಗೌರವವನ್ನು ಕೊಟ್ಟು ಅವರಿಗೆ ಗೌರವಿಸಬೇಕಾಗಿತ್ತು. ದಕ್ಷಿಣ ಭಾರತೀಯರು ಮೊದಲಿನಿಂದಲೂ ಕೂಡ ಈ ವಿಚಾರದಲ್ಲಿ ಸ್ವಲ್ಪ ಕಡೆಗಣನೆಗೆ ಒಳಗಾದವ್ರೆ. ಆ ಪಟ್ಟಿಯಲ್ಲಿ ಜಾನಕಿ ಅವರು ಕೂಡ ಸೇರ್ಕೊಳ್ತಾರೆ. ಆದ್ರೆ ನಂತರ ತಡವಾಗಿ ಅವರಿಗೆ ಪದ್ಮಶ್ರೀಯನ್ನ ಘೋಷಣೆ ಮಾಡ್ತಾರೆ. ಅವರು ಅದನ್ನ ನಯವಾಗಿ ತಿರಸ್ಕರಿಸ್ತಾರೆ. ನನಗೆ ಅದು ಸಿಗಬೇಕಾದಂತಹ ಸಂದರ್ಭದಲ್ಲಿ ಸಿಗಲಿಲ್ಲ ಮತ್ತು ಇಷ್ಟು ತಡವಾಗಿ ನಾನು ನಿಮ್ಮ ಗಮನಕ್ಕೆ ಬಂದಿದ್ದಕ್ಕೆ ನನಗೇ ವಿಷಾದ ಇದೆ ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಾರೆ. ಸೊ ಹಾಗಾಗಿ ಆ ಒಂದು ಪ್ರಶಸ್ತಿಯನ್ನ ನಿರಾಕರಿಸ್ತಾರೆ. ಆದ್ರೆ ನಾವು ಗಮನಿಸಬೇಕಾದಂತ ಅಂಶ ಅಂದ್ರೆ, ನಾವು ಗಮನಿಸಬೇಕು, ಅವರು ಈಗ ನಮ್ಮನ್ನಿಲ್ಲ, ಅವರ ಹಾಡುಗಳು ಮಾತ್ರ ನಮ್ಮಲ್ಲಿ ಉಳಿದಿರುವಂಥದ್ದು. ಅವರು ಮೈಸೂರಿನಲ್ಲಿಯೇ ನೆಲೆಸ್ತಾರೆ. ಮೈಸೂರು ನನ್ನೂರು ಅನ್ನುವಂತ ಹಾಡನ್ನು ಕೂಡ ಹಾಡ್ತಾರೆ. ಹಾಗಾಗಿ ಈ ನಾಡು ಅವರನ್ನ ಯಾವ ಕಾಲಕ್ಕೂ ಸ್ಮರಿಸಬೇಕಂದ್ರೆ ಹೇಗೆ ನಮ್ಮಲ್ಲಿ ಚೌಡಯ್ಯ ಮೆಮೋರಿಯಲ್ ಹಾಲ್ ಇದೆಯೋ, ಅಶ್ವಥ್ ಕಲಾಭವನ ಇದೆಯೋ, ಆ ಮಾದರಿಯ ಒಂದು ದೊಡ್ಡ ಸಭಾಂಗಣ ಅವರ ಹೆಸರಿನಲ್ಲಿ ಮೈಸೂರಿನಲ್ಲಿ ಕಟ್ಟಿದ್ರೆ ಇವತ್ತು ಆ ವಿಚಾರವನ್ನ ಹಂಸಲೇಖ ಅವರು ಕೂಡ ಪ್ರಸ್ತಾಪಿಸಿದ್ದಾರೆ. ಅವರ ಒಂದು ಸ್ಮರಣೆ ಆಗಬೇಕು, ಅವರ ಹೆಸರಿನಲ್ಲಿ ಒಂದು ಭವ್ಯ ಸಭಾಭವನ ಆಗಬೇಕು. ಅಲ್ಲಿ ಅವರ ಹಾಡುಗಳೂ ಸೇರಿದಂತೆ ಸಂಗೀತದ ಚಟುವಟಿಕೆಗಳು ನಿರಂತರವಾಗಿ ನಡೆಯುವ ಮೂಲಕ ಎಸ್ ಜಾನಕಿ ಅಮ್ಮ ಅವರನ್ನ ನಾವು ಸದಾ ನೆನಪಿಟ್ಕೊಳ್ಳುವಂತ ಆಗಬೇಕು ಮತ್ತು ಆ ರೀತಿಯಲ್ಲಿ ಒಂದಷ್ಟು ಕೆಲಸಗಳಾಗಬೇಕು ಅನ್ನೋದು ನನ್ನ ಆಸೆ. ರಾಘವೇಂದ್ರ ಕಾಂಚನ್ ಅವರೇ, ಕಡೆಯದಾಗಿ ಎಸ್ ಜಾನಕಮ್ಮನವರಿಗೆ ನುಡಿ ನಮನವನ್ನ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದೊಂದು ಮೊರೆವ ಮಾಧುರ್ಯ, ಯಾವ ಕಾಲಕ್ಕೂ ಮರೆಯಾಗದ ಮಧುರತೆ, ಅವರ ನೆನಪು ಅಮರ. ಕನ್ನಡಿಗರಿಗೆ ನಿತ್ಯವೂ ನೆಮ್ಮದಿಯನ್ನ, ಖುಷಿಯನ್ನ, ಸುಖವನ್ನ ಕೊಟ್ಟಂತಹ ಆ ಮಹಾತಾಯಿಯ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಗೀತೆಗಳು ಅಮರವಾಗಲಿ ಅನ್ನೋದಷ್ಟೇ ನನ್ನ ಆಶಯ. ಧನ್ಯವಾದ ರಾಘವೇಂದ್ರ ಕಾಂಚನ್ ಅವರ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.